ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಭಯ. ನೋಡಿ, ಮನುಷ್ಯನಿಗೆ ಭಯ ಅನ್ನೋದು ತುಂಬಾ ಭಯಾನಕವಾದ ಫೀಲಿಂಗ್. ಯಾಕಂತ ಹೇಳಿದ್ರೆ ನಮಗೆ ಏನನ್ನ ಮಾಡಬೇಕಾದ್ರೂ ಭಯ ಆಗುತ್ತೆ, ಯಾರ ಹತ್ರ ಮಾತಾಡಬೇಕಾದ್ರೂ ಭಯ ಆಗುತ್ತೆ, ನನ್ನ ಹೆಲ್ತ್ ಏನಾಗುತ್ತಪ್ಪ ಅನ್ನೋ ಒಂದು ಭಯ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಯಾವುದಾದ್ರೂ ಒಂದು ವಿಷಯಕ್ಕೆ ತಾನು ಭಯ ಪಡೆದಿರೋ ವಿಷಯನೇ ಇಲ್ಲ. ಅದೇ ಹೇಳ್ತಾರೆ, ಜೋ ಡರ ಓ ಮರ ಅಂತ. ಯಾವಾಗ ನಾವು ಹೆದರ್ಕೊಂಡು ಜೀವನ ಮಾಡ್ತಾ ಇರ್ತೀವಪ್ಪ, ಮಾಡ್ತಾ ಇರ್ತೀವಿ ಅಂತ ಹೇಳಿದ್ರೆ, ಅಪ್ಪ ನನಗೆ ಈ ಜೀವನನೇ ಸಾಕು ಅನ್ನೋಷ್ಟ್ರ ಮಟ್ಟಿಗೆ ನಾವು ರೋಸೆ ತೊಗೊಬಿಡ್ತೀವಿ. ಆದರೆ ಇದರಿಂದ ಅಲ್ಲ, ಹೇಗಪ್ಪ ಆಚೆ ಬರೋದು ಅಂತ ಹೇಳಿದ್ರೆ, ನೋಡಿ, ಭಯ ನನ್ನ ಓಡಿಸ್ಬೇಕು ಅಂತ ಹೇಳಿದ್ರೆ ಫಿಯರನ್ನು ಫೇಸ್ ಮಾಡೋದು ಕಲ್ತ್ಕೊಳ್ಳಿ. ನಿಮಗೆ ಸ್ಟೇಜಲ್ಲಿ ಮಾತಾಡೋದು ಕಷ್ಟ ಆಗುತ್ತೆ ಅಂದರೆ ಹೋಗಿ ಮಾತಾಡಿ. ಕತ್ಲೆ ಅಂದರೆ ಭಯ ಆಗುತ್ತೆ ಅಂದರೆ ಹೋಗಿ ಕತ್ಲೆಯಲ್ಲಿ ಇರಿ. ಆದರೆ ನಾನು ಹೇಳೋದು ಸುಲಭ, ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಯಾವಾಗ ನಾವು ಫಿಯರನ್ನು ಫೇಸ್ ಮಾಡಲಿಕ್ಕೆ ಶುರು ಮಾಡ್ತೀವೋ ಆಗ ಆ ಫಿಯರ್ ಕಮ್ಮಿ ಆಗ್ತಾ ಹೋಗುತ್ತೆ. ನಾವು ಟ್ರೈಯೇ ಮಾಡಲಿಲ್ಲ ಅಂತ ಹೇಳಿದರೆ ಆ ಭಯ ಹೇಗೆ ಹೋಗಲಿಕ್ಕೆ ಸಾಧ್ಯ? ಈಗ ಕಾಗ್ನೇಟಿವ್ ಬಿಹೇವಿಯರಲ್ ಥೆರಪಿ ಮೂಲಕ ನಾವು ಹೇಗೆ ಭಯವನ್ನು ಹೋಗಲಾಡಿಸ್ತೀವಿ ಅಪ್ಪ ಅಂತ ಹೇಳಿದರೆ, ಸಪೋಸ್ ಒಂದು ಎಮೋಷನ್ಸನ್ನು ತೊಗೊಳ್ಳೋಣ. ಏನಪ್ಪ ಅಂತ ಹೇಳಿದರೆ, ನನಗೆ ಸಾವಂದರೆ ಭಯ ಇರುತ್ತೆ, ಕಾನ್ಸ್ಟೆಂಟಾಗಿ ನನಗೆ ಹೆಲ್ತ್ ಏನಾದ್ರು ಅಪ್ಸೆಟ್ ಆಗಿಬಿಡುತ್ತೆ, ಅಥವಾ ಏನೋ ನನ್ನ ಕೆಲಸ ಹೋಗ್ಬಿಡುತ್ತೆ, ಹೀಗೆ ನಾನು ಯೋಚನೆ ಮಾಡ್ತಾ ಇರ್ತೀನಿ ಅಂತ ತಿಳ್ಕೊಳ್ಳೋಣ. ಅವಾಗ ಏನು ಮಾಡ್ತೀನಪ್ಪ ಅಂತ ಹೇಳಿದರೆ, ಈ ಎಮೋಷನ್ 1 ಅವರ್ ಆದಮೇಲೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, 1 ಗಂಟೆ ಆದಮೇಲೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ನಂತರ 1 ವೀಕ್ ಆದಮೇಲೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, 1 ತಿಂಗಳಾದಮೇಲೆ ಹೇಗೆ ನಾನು ಇದಕ್ಕೆ ರಿಯಾಕ್ಟ್ ಮಾಡ್ತೀನಿ, 1 ವರ್ಷ ಆದಮೇಲೆ ಹೇಗೆ ರಿಯಾಕ್ಟ್ ಮಾಡ್ತೀನಿ, ಹೀಗೆ ನಿಮ್ಮ ಭಾವನೆಗಳನ್ನು ವಿಂಗಡಿಸ್ಕೊಂಡು ಬನ್ನಿ. ಯಾವಾಗ ನೋಡಿ, ಪ್ರತಿಯೊಂದು ಎಮೋಷನ್ ಹೇಗಪ್ಪ ಅಂತ ಹೇಳಿದರೆ ನದಿ ಥರ ಹರಿತಾ ಇರುತ್ತೆ. ನೀವು ಎಷ್ಟು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ನಾನು ತಡೆಗಟ್ತೀನಿ ಅಂತ ಹೇಳಿದರೆ ಹೆಚ್ಚು ರಭಸದಿಂದ ಅದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ಅದು ಯಾವ ಮೂಲದಿಂದ ಬರ್ತಾ ಇದೆ, ಅದನ್ನು ಹೇಗೆ ಅಡ್ರೆಸ್ ಮಾಡ್ತೀನಿ, ನಾನು ಹೇಗೆ ಅದನ್ನು ಫೇಸ್ ಮಾಡ್ತೀನಿ ಅಂತ ನಾವು ಹೋಗ್ತಾ ಹೋದರೆ ಖಂಡಿತವಾಗ್ಲೂ ಎಮೋಷನ್ ಕಡಿಮೆ ಆಗ್ತಾ ಹೋಗುತ್ತೆ. ನಿಮಗೆ ಪ್ರತಿ ಸತಿ ಭಯ ಬಂದಾಗ ವರ್ಸ್ಟ್ ಔಟ್ಕಮ್ ಏನಾಗ್ಬೋದು, ಈಗ ನನಗೇನೋ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅಂತ ಹೇಳಿದರೆ ನನ್ನ ವರ್ಸ್ಟ್ ಔಟ್ಕಮ್ ಏನಾಗ್ಬೋದು, ತುಂಬಾ ಹುಷಾರು ತಪ್ಬೋದು. ಆದರೆ ಒಂದು ತಿಳ್ಕೊಳ್ಳಿ, ನಾವು ಯಾರೂ ಇಲ್ಲಿ ಪರ್ಮನೆಂಟಾಗಿ ಬಂದಿಲ್ಲ. ಈಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರು ನನ್ನ ಕೂದಲು ಹಣ್ಣಾಗ್ತಾ ಇದೆ, ನನ್ನ ಮುಖ ಸುಕ್ಕಟ್ತಾ ಇರುತ್ತೆ. ಪ್ರತಿಯೊಂದು ಸೆಕೆಂಡಿಗೂ ಮನುಷ್ಯನ ದೇಹದಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಸೆಕೆಂಡಲ್ಲೂ ನೇಚರಲ್ಲಿ ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ. ಅದು ಚೇಂಜಸ್ ಆರ್ ರೂಲ್ಸ್ ಆಫ್ ನೇಚರ್. ಹಾಗಾಗಿ ಯಾವುದನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದನ್ನು ತಡೆಗಟ್ಬೋದು, ನಮ್ಮ ಎಮೋಷನ್ಸ್, ನಮ್ಮ ಫೀಲಿಂಗ್ಸನ್ನು. ಹಾಗಾಗಿ ಆಚೆ ಏನೇನು ನಡೀತಿದೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋಣ, ಅವರನ್ನು ಕಂಟ್ರೋಲ್ ಮಾಡೋಣ, ಇವ್ರನ್ನ ಕಂಟ್ರೋಲ್ ಮಾಡೋಣ ಅಂತ ಹೋದಾಗೆಲ್ಲ ಪ್ರತಿ ಸತಿ ನಾವು ಹೋದಾಗ ನಮಗೆ ಆಂಗ್ಸೈಟಿ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ನಾವೇನಪ್ಪ ಮಾಡಬೇಕು ಅಂತ ಹೇಳಿದ್ರೆ, ಯಾವಾಗ ಭಯ ಆಗುತ್ತೆ ವರ್ಸ್ಟ್ ಔಟ್ಕಮ್ಮನ್ನು ನೆನೆಸ್ಕೊಳ್ಳಿ, ಫಿಯರನ್ನು ಫೇಸ್ ಮಾಡಿ. ಅದು ಈ ಥಾಟ್ ಏನಿದೆ, ಸ್ಪೆಸಿಫಿಕ್ ಥಾಟ್ 1 ವೀಕ್ ಆದಮೇಲೆ ಹೇಗೆ ಮ್ಯಾಟ್ರ್ ಆಗುತ್ತೆ, 1 ಮಂತ್ ಆದಮೇಲೆ ಹೇಗೆ ಮ್ಯಾಟ್ರ್ ಆಗುತ್ತೆ, 1 ಇಯರ್ ಆದಮೇಲೆ ಹೇಗೆ ಮ್ಯಾಟ್ರ್ ಆಗುತ್ತೆ, ಅದನ್ನು ಬರಿತಾ ಹೋಗಿ. ಇದನ್ನು ಬರೆಯೋದ್ರಿಂದ ಕೂಡ ನಮ್ಮ ಎಮೋಷನ್ಸನ್ನು ನಾವು ಫೇಸ್ ಮಾಡೋದನ್ನು ಕಲಿತೀವಿ. ನಾವು ಧೈರ್ಯವಾಗಿ ಇರ್ತೀವಿ, ಯಾವುದಕ್ಕೂ ಅಂಜೋದು ಬೇಡ ರೀ. ಒಂದಲ್ಲ ಒಂದು ದಿನ ನಾವೆಲ್ಲರೂ ಹೋಗಬೇಕಾಗಿರೋರೆ ಅಲ್ವಾ. ಇಲ್ಲೇ ಪರ್ಮನೆಂಟ್ ಆಗಿರಬೇಕು ಅಂತ ಅಂದ್ಕೊಂಡ್ರೆ ಸಾಧ್ಯನಾ? ಖಂಡಿತವಾಗ್ಲಿಲ್ಲ. ಆದರೆ ನಾವು ಇರೋಷ್ಟು ದಿನ ಖುಷಿಯಾಗಿದ್ದು, ನಮ್ಮ ಜೊತೆಲಿರೋರನ್ನ ಖುಷಿಯಾಗಿಡಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.